ಡಿಕೆ ಶಿವಕುಮಾರ್ ಅವರ ಸ್ವಂತ ಪಾರ್ಟಿಯಲ್ಲಿ ಸ್ವಂತ ಮನೆಯಲ್ಲಿ ಭಿನ್ನಮತ ವಿಸ್ಫೋಟಗೊಂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕರ ಆರದ ಆಕ್ರೋಶ. ಸಿಎಂ ಸಭೆಗೆ ಗೈರಾದ ಕೃಷ್ಣಪ್ಪ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಭಿನ್ನಮತ ವಿಸ್ಫೋಟಗೊಂಡಿದೆ. ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ವಲ್ಲ ಅಂತ ಹೇಳಿ ಅಸಮಾಧಾನಿತಗೊಂಡಿದ್ದ ಪ್ರಿಯಾ ಕೃಷ್ಣನೂ ಇಲ್ಲ, ಕೃಷ್ಣಪ್ಪನೂ ಇಲ್ಲ. ಡಿಕೆ ಶಿವಕುಮಾರ್ ತಂದೆ ಮಗ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಅವಕಾಶ ಸಿಗದಿದ್ದಕ್ಕೆ ಬೇಸರ. ಬೆಂಗಳೂರು ಎಂಎಲ್ಎಗಳ ಸಭೆಗೆ ಮಗನೂ ಇಲ್ಲ, ಮಗನ ತಂದೆನೂ ಇಲ್ಲ. ಸಿಎಂ ಡಿಕೆ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆಗೆ ಬರೋದಿಲ್ಲ ಎಂದು ಶಾಸಕರಿಂದ ಮಾಹಿತಿ. ಅಧಿವೇಶನ ಶಾಸಕಾಂಗ ಪಕ್ಷದ ಸಭೆಗೆ ಇಬ್ಬರು ಗೈರಾದರು. ಸಿಎಂ ಹೈಕಮಾಂಡ್ ವಿರುದ್ಧ ಆಕ್ರೋಶ ಸ್ಫೋಟ. 2 ಕ್ಷೇತ್ರ ಗೆದ್ದಿರುವ ತಂದೆ ಮಗ ಡಿಕೆ ಶಿವಕುಮಾರ್ ಅವರ 2ನೇ ಹಂತದ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆಯ ಸಂದರ್ಭ ನನಗೋ ಅಥವಾ ನನ್ನ ಮಗನಿಗೋ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅಂತೇಳಿ ಕೃಷ್ಣಪ್ಪನವರು ಕಾಯ್ಕೊಂಡಿದ್ರು, ಮಗ ಪ್ರಿಯಾ ಕೃಷ್ಣನು ಕಾಯ್ಕೊಂಡಿದ್ರು. ಇಬ್ಬರಿಗೂ ಸಿಗಲಿಲ್ವಾ ಅಂತ ಕೇಳಿದ್ರೆ ನೋ, ಇಬ್ಬರಿಗೂ ಸಿಗಲಿಲ್ಲ. ಯಾವುದಾದ್ರೂ ನಿಗಮಗಳನ್ನು ಕೊಟ್ಟು ತಣಿಸೋ ಪ್ಲಾನು ಸರ್ಕಾರದ್ದಾಗಿತ್ತ? ಹೌದು. ಆದರೆ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಆಸೆ ಪಟ್ಟವರ ತಂದೆ ಮಗ ಅಲ್ಲ, ಅವ್ರಿಗೆ ಬೇಕಾಗಿರೋದು ಮಂತ್ರಿ. ಈ ಹಿಂದೆ ಅನೇಕ ಇಲಾಖೆಯನ್ನು ನಿಭಾಯಿಸಿದ ಅನುಭವ ಇರುವ ಕೃಷ್ಣಪ್ಪನವರಿಗೆ ಈ ಬಾರಿ ಸ್ಥಾನ ಕೊಡದೇ ಇದ್ದಾಗ ಸ್ವಾಭಾವಿಕ ಅಸಮಾಧಾನದ ಜ್ವಾಲೆ ಉರಿಯುತ್ತೆ, ಸ್ಫೋಟಗೊಳ್ಳುತ್ತೆ. ಅದೀಗಂಗಾಗಿದೆ. ಶಾಸಕರ ಸಭೆ ಕರೆಯಲಾಗಿತ್ತು. 148 ಶಾಸಕರ ಪೈಕಿ ಪ್ರಿಯ ಕೃಷ್ಣಪ್ಪ ಮತ್ತು ಕೃಷ್ಣಪ್ಪ ಇನ್ನೊಂದಷ್ಟು ಜನ ಗೈರಾಗಿದ್ರು. ಅದಕ್ಕೆ ಅದರದೇ ಆದ ಪ್ರಬಲ ಕಾರಣಗಳಿತ್ತು. ಆದರೆ ಈ ಇಬ್ಬರು ಗೈರಾಗಿದ್ದಕ್ಕೆ ಈವರೆಗೂ ನಿಖರವಾದ ಕಾರಣಗಳಿಲ್ಲ. ಮೇಲ್ನೋಟಕ್ಕೆ ಅತೃಪ್ತ ಆತ್ಮಗಳಾಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಬಾರದೆ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರ ರಚನೆ ಆಗಿ ದಿನದಿಂದ ಹಿಡಿದು ಈವರೆಗೂ ಕೂಡ ದಿನಕ್ಕೊಂದೊಂದು ಲಿಟ್ಮಸ್ ಟೆಸ್ಟ್ಗಳಾಗ್ತಾ ಇದೆ, ಅಗ್ನಿ ಪರೀಕ್ಷೆಗಳೆದುರಾಗ್ತಾ ಇದೆ. ಯಾರನ್ನ ನಿಭಾಯಿಸೋದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ 2ನೇ ಸುತ್ತಿನ ಮಂತ್ರಿ ಪಟ್ಟಿ ಬಿಡುಗಡೆಯಾದಾಗ ಅದರಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದಾಗ ಅಲ್ಲೂ ಕೂಡ ಬದಲಾವಣೆಗಳಾಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಇವತ್ತು ಶಾಸಕರ ಸಭೆಯನ್ನ ಕರೆಯಲಾಗಿತ್ತು. ಆ ಸಭೆಗೆ ಪ್ರಮುಖವಾಗಿ ತಂದೆ ಮಗ ಅಂದ್ರೆ ಇಬ್ಬರು ಶಾಸಕರು ಗೈರಾಗಿದ್ದಾರೆ. ಇದಕ್ಕೆ ಇದರದೇ ಆದಂತಹ ಪ್ರಬಲ ಕಾರಣಗಳಿದಾವ ಅಥವಾ ಅಸಮಾಧಾನವೇ ಇದಕ್ಕೆ ಕಾರಣನಾ ಮಾರುತಿ? ಸೈಲ್, ಪ್ರಮುಖವಾಗಿ ಈ ಸದನದಿಂದ ಆಗಿರ್ಬೋದು ಮತ್ತು ಇವತ್ತಿನ ಸಿಎಂ ಸಭೆಯಿಂದ ಏನು ದೂರ ಉಳಿಯೋದಕ್ಕೆ ಅಪ್ಪ ಮಕ್ಕಳು ಮೇನ್ ಕಾರಣ ಸಚಿವ ಸ್ಥಾನನೇ. ಯಾಕೆಂದ್ರೆ ಅದ್ರಲ್ಲಿ ಬೇರೆ ಯಾವುದು ವಿಚಾರದಲ್ಲೂ ಕೂಡ ಚರ್ಚೆಗಳಿಲ್ಲ. ಪ್ರಮುಖವಾಗಿ ಅವರು ಏನು ಈ ಬಾರಿ ಕ್ಯಾಬಿನೆಟ್ ರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ಅಪ್ಪ ಮಕ್ಕಳಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಂ ಕೃಷ್ಣಪ್ಪ ಆಗಿರ್ಬೋದು ಮತ್ತು ಪ್ರಿಯಾ ಕೃಷ್ಣ ಅವರು ಕೂಡ ಒಂದಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಮತ್ತೆ 2ನೇ ಪಟ್ಟಿ ಬಿಡುಗಡೆ ಆದಾಗೂ ಕೂಡ ಸಿಗುತ್ತೆ ಎಂಬ ಲೆಕ್ಕಾಚಾರಗಳಿದ್ವು ಕೂಡ, ಅದರಲ್ಲೂ ಕೂಡ ಸಿಗ್ಲಿಲ್ಲ. ಹೀಗಾಗಿ ಒಂದಷ್ಟು ಅಸಮಾಧಾನಗೊಂಡಿದ್ರು. ಅವ್ರನ್ನ ಮನೆಗೆ ಸಿಎಂ ಮತ್ತೆ ಅದೇ ರೀತಿ ಸುರ್ಜೇವಾಲಾ ಅವರು ಕೂಡ ಹೋಗಿ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಅವರ ಅಸಮಾಧಾನ ತಣ್ಣಗಾಗ್ಲಿಲ್ಲ. ಮೊನ್ನೆ ನಡೆದಂತ ಏನು ಅಧಿವೇಶನದಲ್ಲೂ ಕೂಡ ಸಂಪೂರ್ಣವಾಗಿ ದೂರ ಉಳಿತಾರೆ. ಇವತ್ತೇನೋ ಸಿಎಂ ಅವರು ಅನುದಾನ ವಿಚಾರವಾಗಿರ್ಬೋದು ಮತ್ತು ಮುಂದಿನ GBI ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲು ಕರೆದಿರುವಂತಹ ಸಭೆಯಿಂದಲೂ ಕೂಡ ಸಂಪೂರ್ಣವಾಗಿ ದೂರ ಉಳಿದಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಅಸಮಾಧಾನ ಇನ್ನಷ್ಟು ಮುಂದುವರೆದಿದೆ. ಏನು ನಾಳೆ ಈಗಾಗಲೇ ಸಿಎಂ ಅವರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಅದ್ರ ಬಗ್ಗೆ ಏನು ಕೃಷ್ಣಪ್ಪ ಮತ್ತು ಅದ ಪ್ರಿಯ ಕೃಷ್ಣ ಅವರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡುವ ಸಿಗುವ ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ದಾರೆ ಎಂಬ ಚರ್ಚೆ ಕೂಡ ಈಗ ಕಾಂಗ್ರೆಸ್ ಇರುವಂತದ್ದು. ಬಟ್ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ನಂತರ ಎಲ್ಲವಕ್ಕೂ ಕೂಡ ಉತ್ತರ ಸಿಗುವ ಸಾಧ್ಯತೆ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.